ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಳ್ತಾ ಇರುವಂತಹ ಇತ್ತೀಚಿನ ನಿರ್ಧಾರಗಳು ದಿನದಿಂದ ದಿನಕ್ಕೆ ವಿವಾದಕ್ಕೆ ಈಡಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನಟ ರಿಷಬ್ ಶೆಟ್ಟಿ ಅವರ ಬಳಿಕ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ವಿವಾದಿತ ಆದೇಶ ಹೊರಬಿದ್ದಿದೆ. ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಬಗ್ಗೆ ನೋ ಕಮೆಂಟ್ಸ್ ಅಂತ ರಿಷಬ್ ಶೆಟ್ಟಿ ಅವರು ಹೇಳಿದ್ರು. ಅವರಿಗೆ ರಾಯಭಾರಿ ಸ್ಥಾನ ಕೊಟ್ಟಿದ್ದಾರೆ ಅಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರಾವಳಿ ಟೂರಿಸಂಗೆ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ರಿಷಬ್ ಶೆಟ್ಟಿ ಅವರನ್ನ ರಾಯಭಾರಿ ಮಾಡಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣ ಸೇರಿ ಹಲವಾರು ಕಡೆಗಳಲ್ಲಿ ರಿಷಬ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೀಗ ಡಿಕೆಶಿ ಮಾಧ್ಯಮ ವಿಭಾಗದ ನೇಮಕಾತಿಗೂ ಕೂಡ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಎಂ ನೇಮಕ ಮಾಡಿದಂತಹ ಜಸ್ಟ್ ಒಂದೇ ಒಂದು ದಿನದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಆಕ್ರೋಶ ಭುಗಿಲೆದಿದೆ. ಇದು ನಿಮ್ಮ ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಫ್ರೀಡಂ ಟಿವಿಯಲ್ಲಿ ಡಿಕೆ ಮೀಡಿಯಾ ರಣತಂತ್ರದ ಅಸಲಿ ಕಥೆಯನ್ನ ನಿಮ್ಮ ಮುಂದೆ ಈಗ ಬಿಚ್ಚಿಡ್ತಾ ಇದ್ದೀವಿ. ನೋಡಿ, ಯಾರು ರಾಹುಲ್ ಗಾಂಧಿ ಅವರ ಬಗ್ಗೆ ಕೆಟ್ಟದಾಗಿ ಬರಿತಾ ಇದ್ರು, ಯಾರು ಅಪಮಾನಕರವಾಗಿ ಮಾತನಾಡಿದ್ರು, ಅಂಥವರಿಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಇವರು ಅಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಯಾರು ಕಾರ್ಯಕರ್ತರಿದ್ದಾರೆ ಅವರ ಒಂದು ಆಕ್ರೋಶಕ್ಕೂ ಕೂಡ ಇದು ಕಾರಣವಾಗ್ತಾ ಇದೆ. ಇನ್ನ ಶತಮಾನದ ಕಾಂಗ್ರೆಸ್ನ ಸಿದ್ಧಾಂತ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂತೆ ಮರೆತು ಬಿಟ್ರ. ಈಗ ಡಿ.ಕೆ. ಮೀಡಿಯಾ ತಂತ್ರಕ್ಕೆ ಕೈ ಸಿದ್ಧಾಂತವಾದಿಗಳು ಸೈಲೆಂಟ್ ಆಗಿದ್ದಾರೆ. ಇದೇ ಮೊದಲ ಬಾರಿಗೆ ಮೂವರಿಗೆ ಮಾಧ್ಯಮ ಕಾರ್ಯದರ್ಶಿ ಹುದ್ದೆಯನ್ನ ನೀಡಲಾಗಿದೆ. ಮೂವರನ್ನ ಮಾಧ್ಯಮ ಕಾರ್ಯದರ್ಶಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ನೇಮಕ ಮಾಡಿದ್ದಾರೆ. ಪಿ ತ್ಯಾಗರಾಜ್, ಆರ್ ಜಯಪ್ರಕಾಶ್, ರಾಘವೇಂದ್ರ ಭಟ್ ನೇಮಕ ಮಾಡಲಾಗಿದೆ. ಪಿ ತ್ಯಾಗರಾಜ್ ಮಾಧ್ಯಮ ಕಾರ್ಯದರ್ಶಿ 1ರ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ಆರ್ ಜಯಪ್ರಕಾಶ್ ಮಾಧ್ಯಮ ಕಾರ್ಯದರ್ಶಿ 2ನೇ ಹುದ್ದೆಯನ್ನ ವಹಿಸಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಮಾಧ್ಯಮ ಕಾರ್ಯದರ್ಶಿಗಳ ನೇಮಕಕ್ಕೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಎಂ ಡಿ.ಕೆ. ಶಿವಕುಮಾರ್ ಮಾಧ್ಯಮ ಕಾರ್ಯದರ್ಶಿಗಳ ನೇಮಕಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ನೇಮಕಗೊಂಡಿರುವ ಮೂವರು ಕಾರ್ಯದರ್ಶಿಗಳ ಬ್ಯಾಕ್ಗ್ರೌಂಡ್ ಆದ್ರೂ ಏನು? ಡಿಕೆ ನೇಮಿಸಿದಂತಹ ರಾಘವೇಂದ್ರ ಭಟ್ಟು ಆರ್ಎಸ್ಎಸ್ ನ ಸಂಘಟನೆಯವರ ಬಿಜೆಪಿ ಒಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಧ್ಯಮ ಕಾರ್ಯದರ್ಶಿ ಜಯಪ್ರಕಾಶ್ಗೆ ಬಿಜೆಪಿ ಹಿನ್ನೆಲೆ ಇದೆ. ಕಾಂಗ್ರೆಸ್ನ ಸರ್ಕಾರದಲ್ಲಿ ಆರ್ಎಸ್ಎಸ್ ಸಂಘಟನೆಯ ಲಿಂಕ್ ಅನ್ನೋ ಚರ್ಚೆ ಆಗ್ತಾ ಇದೆ. ಹಿರಿಯ ಪತ್ರಕರ್ತ ರಾಘವೇಂದ್ರ ಭಟ್ ಆರ್ಎಸ್ಎಸ್ ಹಿನ್ನೆಲೆಯೇ ಹೈಲೈಟ್ಸು. ಆರ್ಎಸ್ಎಸ್ ಹಿನ್ನೆಲೆಯೇ ಅಸಮಾಧಾನದ ಕಿಡಿ ಹೊತ್ಕೊಳ್ಳೋದಕ್ಕೆ ಕಾರಣ. ಕೈಪಾಳಯದ ತಳಮಟ್ಟದ ಕಾರ್ಯಕರ್ತರಿಂದಲೇ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಆರ್ಎಸ್ಎಸ್ ಲಿಂಕ್ ಅನ್ನುವಂಥದ್ದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಹಿಂದೆ ಬಿಜೆಪಿ ನಾಯಕರ ಜೊತೆಯಲ್ಲಿ ಗುರುತಿಸಿಕೊಂಡಿದ್ರು ಜಯಪ್ರಕಾಶ್, ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಸಿದ್ಧಾಂತ ಮರೆತು ನೇಮಕ ಮಾಡಿಕೊಳ್ಳಲಾಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈ ಎಲ್ಲದರ ಮಧ್ಯೆ ನಿಷ್ಠಾವಂತ ತ್ಯಾಗರಾಜ್ಗೆ ಅನ್ಯಾಯ ಆಗ್ತಿದೆಯಾ? ಹಲವಾರು ವರ್ಷಗಳಿಂದ ಎಲ್ಲ ಮಾಧ್ಯಮಗಳನ್ನು ನಿಭಾಯಿಸ್ತಾ ಇದ್ರು. ಇದೀಗ ಹೊಸಬರ ಎಂಟ್ರಿಯಿಂದಾಗಿ ಸೈಡ್ ಲೈನ್ ಆದ್ರ ತ್ಯಾಗರಾಜ್ ಅವರು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಸಿದ್ಧಾಂತವನ್ನೇ ಕಾಂಗ್ರೆಸ್ ಈಗ ಬದಿಗೊತ್ತಾ ಇದೆಯಾ? ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಿದ್ಧಾಂತವನ್ನೇ ಈಗ ಮರೆತು ಬಿಟ್ರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ಸಿದ್ಧಾಂತಕ್ಕೆ ಪಕ್ಷಕ್ಕೆ ತುಂಬಾ ಕಟ್ಟುಬದ್ಧರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದ್ರೆ ಈ ಒಂದು ನಿರ್ಧಾರಗಳು ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮಾಧ್ಯಮ ಕಾರ್ಯದರ್ಶಿ ರಾಘವೇಂದ್ರ ಭಟ್ ಅವರ ಹಿನ್ನೆಲೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಗ್ತಾ ಇದೆ. ರಾಘವೇಂದ್ರ ಭಟ್ ಅವರು ಒಬ್ಬ ಸೀನಿಯರ್ ಪತ್ರಕರ್ತರು, ಯಾವುದೇ ಪಕ್ಷವನ್ನು ಕೂಡ ಟೀಕೆ ಮಾಡುವಂತಹ ಜರ್ನಲಿಸ್ಟ್. ಬಿಜೆಪಿ ನಾಯಕರನ್ನು, ಕಾಂಗ್ರೆಸ್ನ ನಾಯಕರನ್ನು ಕೂಡ ಟೀಕೆ ಮಾಡಿದ್ದಾರೆ. ಮೋದಿಯವರನ್ನು ಕೂಡ ಟೀಕೆ ಮಾಡ್ತಾರೆ. ರಾಹುಲ್ ಬಗ್ಗೆಯೂ ಕೂಡ ಕಿಡಿಕಾರುವಂತಹ ಸೂಕ್ಷ್ಮ ಗಣ್ಣಿನ ಪತ್ರಕರ್ತರು. ಮುದ್ರಣ ಮಾಧ್ಯಮದಲ್ಲಿ ಅನುಭವಿ ಕೂಡ ಆಗಿದ್ದಾರೆ. ಹಲವಾರು ಎಕ್ಸ್ಕ್ಲೂಸಿವ್ ವರದಿಗಳನ್ನ ಕೊಟ್ಟ ಹೆಗ್ಗಳಿಕೆ ಕೂಡ ಅವರದ್ದು. ಎಲ್ಲವನ್ನ ಟೀಕಿಸುವ ಕಾರಣಕ್ಕೆ ಅವಕಾಶ ಮಾಡಿಕೊಡಲಾಗಿದೆಯಂತ ಅದಕ್ಕೆ ಸಮರ್ಥನೆ ಕೂಡ ಈಗ ಹೆಚ್ಚಳವಾಗ್ತಾ ಇದೆ. ಕೊಂಚ ಬಿಜೆಪಿ ಆರ್ಎಸ್ಎಸ್ ಆದ್ರೂ ಕೂಡ ಪತ್ರಿಕೋದ್ಯಮ ಧರ್ಮವನ್ನ ಬಿಟ್ಟಿಲ್ಲ. ಸಿದ್ದು ಆಡಳಿತದ ಹುಳುಕುಗಳನ್ನ ತನ್ನ ಫೇಸ್ಬುಕ್ ಮೂಲಕ ಬೆತ್ತಲು ಮಾಡಿದ್ರು. ರಾಘವೇಂದ್ರ ಭಟ್ ಅವರನ್ನ ಡಿಕೆ ಆಯ್ಕೆ ಮಾಡಿರುವಂತದ್ದು ಸರಿ ಇದೆ. ತಮ್ಮ ಬಿಜೆಪಿ ಸಂಪರ್ಕದಿಂದ ಸಿಎಂ ಕಚೇರಿ ಇಮೇಜ್ ಡ್ಯಾಮೇಜ್ ಆಗದಂತೆ ತಂತ್ರ ಕೂಡ ಹೆಣಿಯಲಾಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಬರ್ತಾ ಇದೆ. ಒಂದು ಕಡೆ ಇದಕ್ಕೆ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ.
ತೀವ್ರವಾಗಿ ಈ ವಿಚಾರದ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರ ನಿರ್ಧಾರದ ಬಗ್ಗೆ ಟೀಕೆ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾದ್ರ, ಎಲ್ಲವನ್ನ ತುಂಬಾ ಬ್ಯಾಲೆನ್ಸಿಂಗ್ ಆಗಿ ಏನಾದರೂ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರಾ ಅನ್ನುವಂತಹ ಚರ್ಚೆಗಳು ಕೂಡ ಮತ್ತೊಂದು ಕಡೆ ನಡೀತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ ನೀವು ಯಾವ ರೀತಿಯಾಗಿ ಚರ್ಚೆಗಳಾಗ್ತಾ ಇದೆಯಂತ. ದೃಶ್ಯಾವಳಿಯಲ್ಲಿ ಆ ಒಂದು ಟ್ವೀಟ್ಗಳನ್ನು ಕೂಡ ನೋಡ್ತಾ ಇದ್ದೀರಿ. ರಾಘವೇಂದ್ರ ಭಟ್ ಅವರ ಕೆಲವು ಹಿನ್ನೆಲೆಗಳು, ಅವರು ಈ ಹಿಂದೆ ಏನು ಟ್ವೀಟ್ಗಳನ್ನು ಮಾಡಿದ್ರು ಆ ವಿಚಾರಗಳನ್ನು ಈಗ ತೀವ್ರವಾಗಿ ಚರ್ಚೆ ಮಾಡಲಾಗ್ತಾ ಇದೆ. ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಮಾಧ್ಯಮ ಕಾರ್ಯದರ್ಶಿ ಜಯಪ್ರಕಾಶ್ ಅವರ ಹಿನ್ನೆಲೆ ಏನು ಹಾಗಾದ್ರೆ? ಜಯಪ್ರಕಾಶ್ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಭಾಮೈದ, ನ್ಯೂಸ್ ಎಕ್ಸ್ ಇಂಗ್ಲಿಷ್ ವಾಹಿನಿಯ ಸಂಪಾದಕರು ಕೂಡ ಆಗಿದ್ರು. ಸದ್ಯ ಪಿಟಿಐ ಸೌತ್ ಬ್ಯೂರೋ ಚೀಫ್ ಆಗಿ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಹಲವಾರು ಇಂಗ್ಲಿಷ್ ವಾಹಿನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನುರಿತರು ಕೂಡ ಹೌದು. ಪತ್ರಕರ್ತರ ಸಂಪರ್ಕ ದೆಹಲಿ ಮಟ್ಟದಲ್ಲೂ ಕೂಡ ಕಾಂಟ್ಯಾಕ್ಟ್ ಇದೆ. ಸುದ್ದಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಲ್ಲಿ ಅವರು ಪರಿಣಿತರು ಕೂಡ ಹೌದು. ಇಂಗ್ಲಿಷ್ ಮೀಡಿಯಾದಲ್ಲಿ ಸಿಎಂ ಇಮೇಜ್ ಅನ್ನ ಬೂಸ್ಟ್ ಮಾಡುವಂತಹ ಶಕ್ತಿ ಕೂಡ ಅವರಿಗಿದೆ. ಹಾಗಾಗಿ ಜಯಪ್ರಕಾಶ್ ಅವರ ಆಯ್ಕೆ ಕೂಡ ಅತ್ಯಂತ ಸೂಕ್ತವಾಗಿದೆ. ಹೀಗಂತ ಈಗ ಚರ್ಚೆಗಳು ಕೂಡ ಆರಂಭ ಆಗಿದೆ. ಅವರ ಪರವಾಗಿ ಕೂಡ ಚರ್ಚೆಗಳು ಆರಂಭ ಆಗಿದೆ. ಎಸ್ಆರ್ ವಿಶ್ವನಾಥ್ ಅವರ ಭಾಮೈದ ಕೂಡ ಹೌದು. ನ್ಯೂಸ್ ಎಕ್ಸ್ ಇಂಗ್ಲಿಷ್ ವಾಹಿನಿಯ ಸಂಪಾದಕರಾಗಿದ್ರು. ಸದ್ಯ ಪಿಟಿಐ ಸೌತ್ ಬ್ಯೂರೋ ಚೀಫ್ ಆಗಿ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇವು ಇಂಗ್ಲಿಷ್ ವಾಹಿನಿಗಳಲ್ಲಿ ಅವರಿಗೆ ಕೆಲಸ ಮಾಡಿದಂತಹ ಒಂದು ಅನುಭವ ಕೂಡ ಇದೆ. ಪತ್ರಕರ್ತರ ಸಂಪರ್ಕ ಇದೆ. ದೆಹಲಿ ಮಟ್ಟದಲ್ಲೂ ಕೂಡ ನೆಟ್ವರ್ಕ್ ಇದೆ. ಹೀಗಾಗಿ ಸುದ್ದಿಯನ್ನು ಏನು ಡ್ಯಾಮೇಜ್ ಇರುತ್ತೆ ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುವಲ್ಲಿ ಅವರು ನಿಸ್ಸಮರು ಕೂಡ ಆಗ್ತಾರೆ. ಹೀಗಂತ ಅವರ ಆಪ್ತ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ. ಇನ್ನು ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರವಾಗಿ ಚರ್ಚೆಗಳು ಆರಂಭ ಆಗಿತ್ತು. ಅದರ ಬಗ್ಗೆ ಈಗ ಕೆಲವೊಂದು ಕಡೆಗಳಲ್ಲಿ ಸ್ಪಷ್ಟೀಕರಣ ಕೂಡ ಆರಂಭ ಆಗಿದೆ. ಅದಕ್ಕೆ ಸ್ಪಷ್ಟೀಕರಣ ಕೊಡೋದಕ್ಕೂ ಕೂಡ ಕೆಲವರು ಆರಂಭ ಮಾಡಿದ್ದಾರೆ. ಇನ್ನು ಮೀಡಿಯಾವನ್ನು ನಿರ್ವಹಣೆ ಮಾಡೋದ್ರಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಜಾಣತನ ಈಗ ಹೊರಬೀಳ್ತಾ ಇದೆ. ಹಾಗಾಗಿ ಮೂವರು ಪ್ರೆಸ್ ಸೆಕ್ರೆಟರಿಗಳನ್ನು ನೇಮಕ ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮುದ್ರಣ ಮಾಧ್ಯಮಕ್ಕೆ ಒಬ್ಬರು, ಟಿವಿ ಮಾಧ್ಯಮಕ್ಕೆ ಒಬ್ಬರು, ಮೂರನೆಯವರು ಇಂಗ್ಲಿಷ್ ಮೀಡಿಯಾ ನಿರ್ವಹಣೆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಒಬ್ಬರಿಗೆ ಪರಮಾಧಿಕಾರ ಕೊಟ್ಟು ಹಿಂದಿನ ಸಿಎಂಗಳು ಎಡಬಿದ್ದಿದೆ ಅಂದರೆ ಒಬ್ಬರಿಗೇನೆ ಅವಕಾಶ ಕೊಟ್ಟು ಈ ಹಿಂದೆ ಸಿಎಂ ಅವರು ಎಡಬಿದ್ರು. ಈ ಹಿಂದೆ ಹಲವರು ಭ್ರಷ್ಟರಾಗಿ ರಾಜಕೀಯದ ಚಮಚಾಗಿರಿಯನ್ನು ಕೂಡ ಮಾಡ್ತಾ ಇದ್ರು. ಸಿಎಂ ಇಮೇಜ್ ಹೆಚ್ಚಳ ಮಾಡುವ ಬದಲು ಸಿಎಂ ಮಾನ ಕಳೆದವರು ಕೂಡ ಇದ್ದಾರೆ. ಮೀಡಿಯಾಗಳ ವಿರುದ್ಧನೇ ಪಿತೂರಿ ಮಾಡಿ ಕಾಸು ಮಾಡಿದವರು ಕೂಡ ಇದ್ದಾರೆ. ಮೀಡಿಯಾ ಹೆಸರಲ್ಲಿ ಕರಪ್ಷನ್ ಮಾಡಿ ಎಂಎಲ್ಎ ಆಗಿ ಹೊರಟವರು ಕೂಡ ಇದ್ದಾರೆ. ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಹಾಗಾಗಿ ತಮ್ಮ ನಿರ್ಧಾರವನ್ನು ಅವರು ಕೈಗೊಂಡಿದ್ದಿರಬಹುದು. ಈ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಿರಬಹುದು. ಮಾಧ್ಯಮ ಕ್ಷೇತ್ರ ಸಿಎಂ ಕಚೇರಿ ನಡುವೆ ಸೌಹಾರ್ದ ಸೇತುವೆ ಆಗ್ತಾರ ಈ ಮೂರು ಜನ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಮೂವರ ಕಾರ್ಯವೈಖರಿ ಯಶಸ್ಸಿನ ಮೇಲೆ ಡಿ ಕೆ ಶಿವಕುಮಾರ್ ಅವರ ನಿರ್ಧಾರ ಬಗ್ಗೆಯೂ ಕೂಡ ಮುಂದೆ ಚರ್ಚೆಗಳಾಗತ್ತೆ. ಅಂದರೆ ಈಗೇನು ನಿರ್ಧಾರವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದೆಲ್ಲವೂ ಕೂಡ ಚರ್ಚೆ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ. ಅಂದರೆ ಇವರ ಒಂದು ಕಾರ್ಯವೈಖರಿ ಯಾವ ರೀತಿಯಾಗಿರುತ್ತೆ ಅದರ ಮೇಲೆ ಡಿ ಕೆ ಶಿವಕುಮಾರ್ ಅವರ ಈ ನಿರ್ಧಾರ ಏನು ತೆಗೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅದರ ಮೇಲೆ ಒಂದು ರಿಪೋರ್ಟ್ ಕಾರ್ಡ್ ರೆಡಿ ಆಗುತ್ತೆ. ಹೀಗಾಗಿ ಮೂವರ ಒಂದು ಕಾರ್ಯವೈಖರಿಯನ್ನು ಕೂಡ ನಾವು ನೋಡಬೇಕಾಗತ್ತೆ. ಆದರೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕೋರ್ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರಹಾಕ್ತಾ ಇದ್ರು. ತೀವ್ರವಾಗಿ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇತ್ತು. ಇದರ ಬಗ್ಗೆ ತೀವ್ರಗತಿಯಲ್ಲಿ ಚರ್ಚೆಗಳು ಕೂಡ ಆರಂಭ ಆಗಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅವರ ಸೋಷಿಯಲ್ ಮೀಡಿಯಾ ಅಥವಾ ಅವರ ಪತ್ರಿಕೆಗಳಲ್ಲಿ ಇರುವಂತಹ ಇಮೇಜು, ಮಾಧ್ಯಮಗಳಲ್ಲಿ ಇರುವಂತಹ ಇಮೇಜು, ಈ ಎಲ್ಲದರ ಬಗ್ಗೆ ಯಾವ ರೀತಿಯಾಗಿ ಮೂವರು ನಿರ್ವಹಣೆ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ.